ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹೆರಾನ್ನ ಸೂತ್ರ ಅಧ್ಯಾಯದ 24ನೇ ಪ್ರಶ್ನೆಯನ್ನ ಗಮನಿಸಿ. ಇದು 5 ಅಂಕದ ಪ್ರಶ್ನೆಗಳು. ಕೊಟ್ಟಿರುವ ಚಿತ್ರದಲ್ಲಿ ABCD ಚೌಕದ ಕರ್ಣದ ಅಳತೆ 44 ಸೆಂಟಿಮೀಟರ್ ಮತ್ತು ತ್ರಿಭುಜ CEF ಒಂದು ಸಮದ್ವಿಬಾಹು ತ್ರಿಕೋನವಾಗಿದೆ. 1, 2 ಮತ್ತು 3 ಭಾಗಗಳ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಓಕೆ, ಇಲ್ಲಿ ABCD ಚೌಕ ಅಂದ್ರೆ ಕರ್ಣಗಳು ಸಮನಾಗಿರುತ್ತೆ. ಅಂದ್ರೆ AC = BD ಆಗಿರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ 44 ಸೆಂಟಿಮೀಟರ್ ಇದೆ. 44 ಡಿವೈಡೆಡ್ ಬೈ 2. 44 ಡಿವೈಡೆಡ್ ಬೈ 2 ಮಾಡಿ. ಇದೆಷ್ಟು ಬರುತ್ತೆ? 22 ಸೆಂಟಿಮೀಟರ್. ಅಂದ್ರೆ ಇಲ್ಲಿ AO ಮತ್ತು OC, BO OD. ಓಕೆ, ಇದು ಏನಿರುತ್ತೆ? 22 ಸೆಂಟಿಮೀಟರ್ ಇರುತ್ತೆ. ಓಕೆ, ಈಗ ತ್ರಿಭುಜ AOB ಅಲ್ಲಿ, ತ್ರಿಭುಜ AOB ಈ ಒಂದನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಇದು ಲಂಬಕೋನ ತ್ರಿಭುಜ ಆಗತ್ತೆ. ಇಲ್ಲಿ ಲಂಬಕೋನ ತ್ರಿಭುಜದಲ್ಲಿ ನಾವು ಪೈಥಾಗೋರಸ್ ಪ್ರಮೇಯವನ್ನ ಉಪಯೋಗಿಸ್ಕೊಂಡು ಇದರ ಬಾಹುವಿನ ಅಳತೆಯನ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಹಾಗಾದ್ರೆ ತ್ರಿಭುಜ AOB ಅಲ್ಲಿ AB ಸ್ಕ್ವೇರ್ = ಏನಾಗತ್ತೆ ಹೇಳಿ? AO ಸ್ಕ್ವೇರ್ ಪ್ಲಸ್ OB ಸ್ಕ್ವೇರ್ ಆಗತ್ತೆ. AO ಸ್ಕ್ವೇರ್ 22 ಸ್ಕ್ವೇರ್ ಪ್ಲಸ್ 22 ಸ್ಕ್ವೇರ್. ಓಕೆ, 22 ರೂಟ್ 2 ಸೆಂಟಿಮೀಟರ್ ಆಗತ್ತೆ. ಓಕೆ, AB ಸ್ಕ್ವೇರ್. ಇಲ್ಲಿ ಇಲ್ಲಿ A ಸ್ಕ್ವೇರ್. ಓಕೆ, A ಸ್ಕ್ವೇರ್ = 22 ಸ್ಕ್ವೇರ್ ಪ್ಲಸ್ 22 ಸ್ಕ್ವೇರ್. ಓಕೆ, ಏನಾಯ್ತು? ಇಲ್ಲಿ 22 × 2 ಆಗತ್ತೆ. ಇಲ್ಲಿ A = ಏನ್ ಬರುತ್ತೆ ಹೇಳಿ? A = ಒಂದ್ ಸೆಕೆಂಡ್. AB ಸ್ಕ್ವೇರ್ = 22 ಸ್ಕ್ವೇರ್. ಓಕೆ, 22 × 22 = 484 ಪ್ಲಸ್ 484 ಆಗುತ್ತೆ. ಓಕೆ, AB ಸ್ಕ್ವೇರ್ = 484 ಪ್ಲಸ್ 484 968. ಓಕೆ, AB ಸ್ಕ್ವೇರ್ = 968 ಅನ್ನ ನಾವು 484 ಇಂಟು 2 ಮಾಡ್ಬೋದು. ಓಕೆ, ಇಲ್ಲಿ 484 ಏನಾಗತ್ತೆ ಹೇಳಿ? AB = ಏನಾಗತ್ತೆ? ಸ್ಕ್ವೇರ್ ರೂಟ್ ಆಫ್ 484 ಇಂಟು 2 ಆಗತ್ತೆ. AB = ಏನಾಗತ್ತೆ ಹೇಳಿ? ರೂಟ್ 22 ರೂಟ್ 2 ಸೆಂಟಿಮೀಟರ್ ಆಗತ್ತೆ. ಓಕೆ, ನಮ್ಗೆ AB ಸಿಕ್ಕಿದೆ. AB ಅಂದ್ರೆ ಏನ್ ಹೇಳಿ? ಬಾಹು ಆಯ್ತು. A = 22 ರೂಟ್ 2 ಸೆಂಟಿಮೀಟರ್ ಆಗತ್ತೆ. ಓಕೆ, ನಮ್ಗೆ ಒಂದು ಬಾಹು ಇದನ್ನ ಫೈಂಡ್ ಔಟ್ ಮಾಡಿದ್ದೇವೆ. ಇಲ್ಲಿ ಚೌಕದಲ್ಲಿ ಎಲ್ಲಾ ಬಾಹುಗಳು ಸಮನಾಗಿರೋದ್ರಿಂದ ಇಲ್ಲಿ ಎಲ್ಲಾ ಬಾಹುಗಳ ಅಳತೆ ಎಷ್ಟಿರತ್ತೆ ಹೇಳಿ? 22 ರೂಟ್ 2 ಸೆಂಟಿಮೀಟರ್ ಆಗತ್ತೆ. ಓಕೆ, ಇಲ್ಲಿ ನಾವು ಈ ತ್ರಿಭುಜ AOB ಯ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಇಲ್ಲಿ ತ್ರಿಭುಜ AOB ಯ ವಿಸ್ತೀರ್ಣ = ಏನ್ ಹೇಳಿ? ತ್ರಿಭುಜ COD ಯ ವಿಸ್ತೀರ್ಣ ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ತ್ರಿಭುಜ AOB ಇಲ್ಲಿ ಪ್ರತಿಯೊಂದು ತ್ರಿಕೋನದ ವಿಸ್ತೀರ್ಣ = ಅರ್ಧ ಇಂಟು ಪಾದ ಇಂಟು ಎತ್ತರ. ಓಕೆ, ಅಥವಾ ನೀವೇನ್ ಮಾಡ್ಬೋದು ಇಲ್ಲಿ? ಸರಿ, ಇಲ್ಲಿ ಚೌಕ ಅಲ್ವಾ? ಇಲ್ಲಿ
ಎ ಬಿ ಸಿ ಡಿ ಅನ್ನೋದು ಒಂದು ಚೌಕ ಆದ್ರೆ ಚೌಕದ ವಿಸ್ತೀರ್ಣ ಏನ್ ಹೇಳಿ? ಚೌಕದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನ್ ಹೇಳಿ? ಎ ಸ್ಕ್ವೇರ್ ಅಲ್ವಾ? ಸೊ ಇಲ್ಲಿ ಎ ಎಷ್ಟು ಬಂದಿದೆ? 22√2 ಬಂದಿರೋದ್ರಿಂದ ಸೊ 22√2 ಹೋಲ್ ಸ್ಕ್ವೇರ್. ಸೊ ಈಸ್ ಈಕ್ವಲ್ ಟು 22 ಇಂಟು 22 ಇಂಟು √2 ಹೋಲ್ ಸ್ಕ್ವೇರ್ ಏನಾಗುತ್ತೆ? 2 ಆಗ್ಬಿಡತ್ತೆ. ಓಕೆ, ಸೊ ಈಸ್ ಈಕ್ವಲ್ ಟು 22 ಇಂಟು 22 ಇಂಟು 22 ಇಂಟು 2 ಈಸ್ ಈಕ್ವಲ್ ಟು 968 ಬರುತ್ತೆ. ಸೊ 968 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ ಫಸ್ಟ್ ಏನ್ ಮಾಡಿದ್ದೇವೆ ನಾವು? ಬಾಹು ಪೈಥಾಗೋರಸ್ ಪ್ರಮೇಯವನ್ನು ಉಪಯೋಗಿಸ್ಕೊಂಡು ಎಲ್ಲ ಬಾಹುವಿನ ಅಳತೆಯನ್ನ ಫೈಂಡ್ ಔಟ್ ಮಾಡಿದ್ದೇವೆ. ಸೊ ಎಲ್ಲ ಪ್ರತಿ ಬಾಹುವಿನ ಅಳತೆ ಏನ್ ಹೇಳಿ? 22√2 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲಿ ಇದು ಚೌಕ ಆಗಿರೋದ್ರಿಂದ ಚೌಕದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ? ಎ ಸ್ಕ್ವೇರ್ ಆಗಿರೋದ್ರಿಂದ ಸೊ ಇಲ್ಲಿ ಈ ಒಂದು ಚೌಕದ ವಿಸ್ತೀರ್ಣ ಸಿಕ್ಕಿದೆ. ಸೊ ಇಲ್ಲಿ ನಾವು ಪ್ರತ್ಯೇಕವಾಗಿ ಇದರ ವಿಸ್ತೀರ್ಣವನ್ನ ಒಂದು ರೀಜನ್ 2, ರೀಜನ್ 1, ರೀಜನ್ 2 ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು? ಪ್ರತಿ ಭಾಗದ ಅಂದ್ರೆ ಪ್ರತಿ ತ್ರಿಭುಜದ ವಿಸ್ತೀರ್ಣವನ್ನ ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ಪ್ರತಿಯೊಂದು ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನ್ ಮಾಡ್ಬೇಕು? 968 ಡಿವೈಡೆಡ್ ಬೈ 4 ಮಾಡ್ಬೇಕಾಗತ್ತೆ. ಸೊ 968 ಡಿವೈಡೆಡ್ ಬೈ 4 ಮಾಡಿದ್ರೆ 242 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಇಲ್ಲಿ ಈ ಭಾಗದ್ದು ಒಂದನೇ ಭಾಗದ ವಿಸ್ತೀರ್ಣ 242 ಸೆಂಟಿಮೀಟರ್ ಸ್ಕ್ವೇರ್ ಒಂದು. ಸೊ ಇದು 2 ಇದೆ ಅನ್ನೋದ್ರಿಂದ 2 ಇಂಟು 242 ಮಾಡಿದ್ರೆ ಪ್ರದೇಶ ಒಂದರದ ವಿಸ್ತೀರ್ಣ ಸಿಗತ್ತೆ. 242 ಇಂಟು 2 ಮಾಡಿದ್ರೆ ನಮ್ಗೆ ಪ್ರದೇಶ 2ರ ವಿಸ್ತೀರ್ಣ ಸಿಗತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಪ್ರದೇಶ 1ರ ವಿಸ್ತೀರ್ಣ ಈಸ್ ಈಕ್ವಲ್ ಟು 2 ಇಂಟು 242 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ? 484 ಸೆಂಟಿಮೀಟರ್ ಸ್ಕ್ವೇರ್. ಸೊ ಪ್ರದೇಶ 2ರ ವಿಸ್ತೀರ್ಣ ಈಸ್ ಈಕ್ವಲ್ ಟು, ಸೊ 2 ಭಾಗ ಇದೆ, ಸೊ ಇದೊಂದು ಇದೊಂದು, ಸೊ ಹಾಗಾಗಿ 2 ಗುಣಿಸು 242 ಈಸ್ ಈಕ್ವಲ್ ಟು 484 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಈಗ ನಾವು ತ್ರಿಕೋನದ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ತ್ರಿಕೋನದ ವಿಸ್ತೀರ್ಣ, ಸೊ ಇಲ್ಲಿ ಎ ಬಿ ಸಿ 3 ಬಾಹುಗಳು. ಎ ಈಸ್ ಈಕ್ವಲ್ ಟು 20 ಸೆಂಟಿಮೀಟರ್, ಬಿ ಈಸ್ ಈಕ್ವಲ್ ಟು 20 ಸೆಂಟಿಮೀಟರ್, ಸಿ ಈಸ್ ಈಕ್ವಲ್ ಟು 14 ಸೆಂಟಿಮೀಟರ್. ಸೊ ಈಗ ನಾವು ಅರ್ಧ ಸುತ್ತಳತೆ ಎಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಸೊ 20 ಪ್ಲಸ್ 20 ಪ್ಲಸ್ 14 ಡಿವೈಡೆಡ್ ಬೈ 2. ಸೊ ಇದೆಷ್ಟಾಗುತ್ತೆ? 54 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 27 ಸೆಂಟಿಮೀಟರ್ ಬರುತ್ತೆ. ಸೊ ಎಸ್ ಎಷ್ಟು ಬಂದಿದೆ? 27 ಸೆಂಟಿಮೀಟರ್. ಸೊ ಈಗ ಇದರ ಏರಿಯಾ ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಆಗುತ್ತೆ. ಓಕೆ, ಸೊ ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 27 ಇಂಟು 27 ಮೈನಸ್ ಎ 20, 27 ಮೈನಸ್ ಎ ಬಿ 20, 27 ಮೈನಸ್ ಸಿ, ಸೊ 27 ಮೈನಸ್ ಸಿ 14. So A is equal to square root of 27 into, so 27 minus 27, so 27 minus 27 into 27 minus 14. Okay, so 27 minus 14 is equal to 13 ಆಗುತ್ತೆ. Okay, so A is equal to square root of, so 27 into 7 square into 13. Okay, so A is equal to 7 root 27 into root 13 ಆಗುತ್ತೆ. ಓಕೆ, ಸೊ ಇಲ್ಲಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 7, so 27 into 13, so 27 into 13 ಮಾಡಿದ್ರೆ 351. ಓಕೆ, ಸೊ A is equal to 7 root 351 ಆಗುತ್ತೆ. ಓಕೆ, ಸೊ ಇಲ್ಲಿ ರೂಟ್ 351 is equal to ಏನಾಗುತ್ತೆ ಇಲ್ಲಿ 18.734. ಸೊ A is equal to 18.734 into 7. Okay, so
here 18.734 into 7. ಸೊ ಆನ್ಸರ್ ಎಷ್ಟು ಬರುತ್ತೆ? 131.13 ಬರುತ್ತೆ. ಸೊ 131.13 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಇದು ಈ ಒಂದು ಸಮಬಾಹು ತ್ರಿಭುಜದ ಏರಿಯಾ. ಓಕೆ, ಸೊ ಏನಾಗುತ್ತೆ? ಸಮದ್ವಿಬಾಹು ಅಲ್ವಾ? ಸೊ ಸಮದ್ವಿಬಾಹು ತ್ರಿಭುಜದ ಏರಿಯಾ ಆಗತ್ತೆ. ಸೊ ಇಲ್ಲಿ ಪ್ರದೇಶ 1 ಮತ್ತೆ 2ರ ವಿಸ್ತೀರ್ಣ ಎಷ್ಟು? 484 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಇಲ್ಲಿ ಸಮದ್ವಿಬಾಹು ತ್ರಿಭುಜ ಅಂದ್ರೆ ರೀಜನ್, ಈ ಒಂದು 3ನೆಯ ಪ್ರದೇಶದ ಏರಿಯಾ ಏನಾಗತ್ತೆ ಹೇಳಿ? 131.13 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಓಕೆ, ಥ್ಯಾಂಕ್ ಯು.